ಪ್ರತಾಪ್ ಸಿಂಹ ಅವರು ನಾನು ನೋಡಿದೆ ಮೈಸೂರಲ್ಲಿ. ಪಾಪ ಅವ್ರು ಭಾಳ ಫ್ರಸ್ಟ್ರೇಟ್ ಆಗೋಗಿದ್ದಾರೆ. ಒಂದು ಮುಳ್ಳಂದಿ ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ಇನ್ನೊಂದು ಮುಳ್ಳಂದಿ ಆಗಿರುತ್ತೆ. ಇನ್ನೊಂದು ಮಾತಾಡಿದ್ರು ಅದೇನೋ ಅಪ್ಪನ ಗುಟ್ಟಿದ್ರೆ ಅಂತೆಲ್ಲ ಪ್ರತಾಪ್ ಸಿಂಹ ಅವರೇ, ನಮ್ಮ ಅಪ್ಪನ ಬಗ್ಗೆ ನನಗೆ ಕ್ಲಾರಿಟಿ ಇದೆ. ನಮ್ಮ ಅಪ್ಪನ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ? ಯಾಕೆ ಆಸ್ತಿಯಲ್ಲಿ ಏನಾದರೂ ಭಾಗ ಕೇಳಬೇಕು ಅಂತಿದ್ಯಾ ಏನು ನಿನ್ನ ಆಸ್ತಿಯಲ್ಲಿ? ನಮ್ಮ ಅಪ್ಪನ ಬಗ್ಗೆ ಪ್ರತಾಪ್ ಸಿಂಹ ನನಗೆ ಕ್ಲಾರಿಟಿ ಇದೆ ಗುರು. ನಿಮ್ಮ ಅಪ್ಪನ ಬಗ್ಗೆನೂ ನಿನಗೆ ಕ್ಲಾರಿಟಿ ಇದೆ ಅಂತ. ನೀನು ನಮ್ಮಪ್ಪ ಬಗ್ಗೆ ಯೋಚನೆ ಮಾಡೋದು ನೋಡ್ತಾ ಇದ್ರೆ ನನಗೇನೋ ನೀನು ಆಸ್ತಿಯಲ್ಲಿ ಭಾಗ ಕೇಳ್ತೀಯ ಅನ್ಸುತ್ತೆ. ಏನ್ ಸಿಂಹ, ಅರ್ಥ ಆಯ್ತಾ ಏನೋ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಪ್ರತಾಪ್ ಸಿಂಹ ಅವರು ನಾನು ನೋಡಿದೆ ಮೈಸೂರಲ್ಲಿ. ಪಾಪ ಅವ್ರು ಭಾಳ ಫ್ರಸ್ಟ್ರೇಟ್ ಆಗೋಗಿದ್ದಾರೆ. ಒಂದು ಮುಳ್ಳಂದಿ ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ಇನ್ನೊಂದು ಮುಳ್ಳಂದಿ ಆಗಿರುತ್ತೆ. ಇನ್ನೊಂದು ಮಾತಾಡಿದ್ರು ಅದೇನೋ ಅಪ್ಪನ ಗುಟ್ಟಿದ್ರೆ ಅಂತೆಲ್ಲ ಪ್ರತಾಪ್ ಸಿಂಹ ಅವರೇ, ನಮ್ಮ ಅಪ್ಪನ ಬಗ್ಗೆ ನನಗೆ ಕ್ಲಾರಿಟಿ ಇದೆ. ನಮ್ಮ ಅಪ್ಪನ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ? ಯಾಕೆ ಆಸ್ತಿಯಲ್ಲಿ ಏನಾದರೂ ಭಾಗ ಕೇಳಬೇಕು ಅಂತಿದ್ಯಾ ಏನು ನಿನ್ನ ಆಸ್ತಿಯಲ್ಲಿ? ನಮ್ಮ ಅಪ್ಪನ ಬಗ್ಗೆ ಪ್ರತಾಪ್ ಸಿಂಹ ನನಗೆ ಕ್ಲಾರಿಟಿ ಇದೆ ಗುರು. ನಿಮ್ಮ ಅಪ್ಪನ ಬಗ್ಗೆನೂ ನಿನಗೆ ಕ್ಲಾರಿಟಿ ಇದೆ ಅಂತ. ನೀನು ನಮ್ಮಪ್ಪ ಬಗ್ಗೆ ಯೋಚನೆ ಮಾಡೋದು ನೋಡ್ತಾ ಇದ್ರೆ ನನಗೇನೋ ನೀನು ಆಸ್ತಿಯಲ್ಲಿ ಭಾಗ ಕೇಳ್ತೀಯ ಅನ್ಸುತ್ತೆ. ಏನ್ ಸಿಂಹ, ಅರ್ಥ ಆಯ್ತಾ ಏನೋ? ಪ್ರತಾಪ್ ಸಿಂಹ ಅವರು ನಾನು ನೋಡಿದೆ ಮೈಸೂರಲ್ಲಿ. ಪಾಪ ಅವ್ರು ಭಾಳ ಫ್ರಸ್ಟ್ರೇಟ್ ಆಗೋಗಿದ್ದಾರೆ. ಒಂದು ಮುಳ್ಳಂದಿ ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ಇನ್ನೊಂದು ಮುಳ್ಳಂದಿ ಆಗಿರುತ್ತೆ. ಇನ್ನೊಂದು ಮಾತಾಡಿದ್ರು ಅದೇನೋ ಅಪ್ಪನ ಗುಟ್ಟಿದ್ರೆ ಅಂತೆಲ್ಲ ಪ್ರತಾಪ್ ಸಿಂಹ ಅವರೇ, ನಮ್ಮ ಅಪ್ಪನ ಬಗ್ಗೆ ನನಗೆ ಕ್ಲಾರಿಟಿ ಇದೆ. ನಮ್ಮ ಅಪ್ಪನ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ? ಯಾಕೆ ಆಸ್ತಿಯಲ್ಲಿ ಏನಾದರೂ ಭಾಗ ಕೇಳಬೇಕು ಅಂತಿದ್ಯಾ ಏನು ನಿನ್ನ ಆಸ್ತಿಯಲ್ಲಿ? ನಮ್ಮ ಅಪ್ಪನ ಬಗ್ಗೆ ಪ್ರತಾಪ್ ಸಿಂಹ ನನಗೆ ಕ್ಲಾರಿಟಿ ಇದೆ ಗುರು. ನಿಮ್ಮ ಅಪ್ಪನ ಬಗ್ಗೆನೂ ನಿನಗೆ ಕ್ಲಾರಿಟಿ ಇದೆ ಅಂತ. ನೀನು ನಮ್ಮಪ್ಪ ಬಗ್ಗೆ ಯೋಚನೆ ಮಾಡೋದು ನೋಡ್ತಾ ಇದ್ರೆ ನನಗೇನೋ ನೀನು ಆಸ್ತಿಯಲ್ಲಿ ಭಾಗ ಕೇಳ್ತೀಯ ಅನ್ಸುತ್ತೆ. ಏನ್ ಸಿಂಹ, ಅರ್ಥ ಆಯ್ತಾ ಏನೋ? ಪ್ರತಾಪ್ ಸಿಂಹ ಅವರು ನಾನು ನೋಡಿದೆ ಮೈಸೂರಲ್ಲಿ. ಪಾಪ ಅವ್ರು ಭಾಳ ಫ್ರಸ್ಟ್ರೇಟ್ ಆಗೋಗಿದ್ದಾರೆ. ಒಂದು ಮುಳ್ಳಂದಿ ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ಇನ್ನೊಂದು ಮುಳ್ಳಂದಿ ಆಗಿರುತ್ತೆ. ಇನ್ನೊಂದು ಮಾತಾಡಿದ್ರು ಅದೇನೋ ಅಪ್ಪನ ಗುಟ್ಟಿದ್ರೆ ಅಂತೆಲ್ಲ ಪ್ರತಾಪ್ ಸಿಂಹ ಅವರೇ, ನಮ್ಮ ಅಪ್ಪನ ಬಗ್ಗೆ ನನಗೆ ಕ್ಲಾರಿಟಿ ಇದೆ. ನಮ್ಮ ಅಪ್ಪನ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ? ಯಾಕೆ ಆಸ್ತಿಯಲ್ಲಿ ಏನಾದರೂ ಭಾಗ ಕೇಳಬೇಕು ಅಂತಿದ್ಯಾ ಏನು ನಿನ್ನ ಆಸ್ತಿಯಲ್ಲಿ? ನಮ್ಮ ಅಪ್ಪನ ಬಗ್ಗೆ ಪ್ರತಾಪ್ ಸಿಂಹ ನನಗೆ ಕ್ಲಾರಿಟಿ ಇದೆ ಗುರು. ನಿಮ್ಮ ಅಪ್ಪನ ಬಗ್ಗೆನೂ ನಿನಗೆ ಕ್ಲಾರಿಟಿ ಇದೆ ಅಂತ. ನೀನು ನಮ್ಮಪ್ಪ ಬಗ್ಗೆ ಯೋಚನೆ ಮಾಡೋದು ನೋಡ್ತಾ ಇದ್ರೆ ನನಗೇನೋ ನೀನು ಆಸ್ತಿಯಲ್ಲಿ ಭಾಗ ಕೇಳ್ತೀಯ ಅನ್ಸುತ್ತೆ. ಏನ್ ಸಿಂಹ, ಅರ್ಥ ಆಯ್ತಾ ಏನೋ? ಥ್ಯಾಂಕ್ ಯು ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.